ಕಾರ್ಮಿಕರ ಒಕ್ಕಟ್ಟು ಚಿರಾಯುವಾಗಲಿ. ಕಾರ್ಮಿಕರ ಒಕ್ಕಟ್ಟು ಚಿರಾಯುವಾಗಲಿ. ಆಲ್ ಇಂಡಿಯಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟಾಫ್ ಫೆಡರೇಷನ್ ಬ್ಯಾಂಕ್ನ ನೌಕರರ ಹಲವು ದೀರ್ಘಕಾಲದಿಂದ ಬಾಕಿ ಉಳಿದಿರುವ ನ್ಯಾಯಸಮ್ಮತ ಬೇಡಿಕೆಗಳನ್ನು ಪರಿಹರಿಸಲಿಕ್ಕೆ ದೀರ್ಘಕಾಲದ ಸಹನಶೀಲ ಪ್ರಯತ್ನಗಳ ನಂತರ 2026 ಮೇ 25 ಮತ್ತು 26 ಮುಷ್ಕರ ನೋಟಿಸ್ ಅನ್ನು ನೀಡಿದ್ದು, ಹುಬ್ಬಳ್ಳಿಯ ಕೇಶವಪುರ ರಸ್ತೆಯಲ್ಲಿರುವ SBI ಬ್ಯಾಂಕ್ನ ಎದುರು ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ. ಕಾರ್ಮಿಕ ನಿರ್ದೇಶಕರ ನೇಮಕಾತಿಯನ್ನು ಮಾಡಲೇಬೇಕು. ಕಾರ್ಮಿಕ ನಿರ್ದೇಶಕರ ನೇಮಕಾತಿಯನ್ನು ಮಾಡಲೇಬೇಕು. ವೈದ್ಯಕೀಯ ಚಿಕಿತ್ಸೆ ಯೋಜನೆಯಲ್ಲಿ ಸುಧಾರಣೆ ಮಾಡಲೇಬೇಕು. ವೈದ್ಯಕೀಯ ಚಿಕಿತ್ಸೆ ಯೋಜನೆಯಲ್ಲಿ ಸುಧಾರಣೆ ಮಾಡಲೇಬೇಕು. ಫೆಡರೇಷನ್ ಸದಾ ರಚನಾತ್ಮಕ ಮತ್ತು ಸಹಕಾರಾತ್ಮಕ ದೃಷ್ಟಿಕೋನವನ್ನು ಅನುಸರಿಸುತ್ತಾ SBI ನಿರ್ವಾಹಕರೊಂದಿಗೆ ಸಂವಾದ ಮತ್ತು ಮನವೊಲಿಸುವ ಪ್ರಯತ್ನಗಳ ಮೂಲಕ ದೀರ್ಘಕಾಲದಿಂದ ತೊಡಗಿಸಿಕೊಂಡಿದೆ. ಆದಾಗ್ಯೂ ನಿರ್ವಹಣೆಯ ನಿರಂತರ ನಿರ್ಲಕ್ಷ್ಯ, ಅರ್ಥಪೂರ್ಣ ಪರಿಹಾರದ ಕೊರತೆಯಿಂದಾಗಿ ಮುಷ್ಕರಕ್ಕೆ ಹೋಗುವುದನ್ನು ಹೊರತುಪಡಿಸಿ ಬೇರೆ ಮಾರ್ಗ ಇಲ್ಲ ಅಂತ ಸ್ಟೇಟ್ ಬ್ಯಾಂಕ್ ಸ್ಟಾಫ್ ಯೂನಿಯನ್ನ ಪ್ರಧಾನ ಕಾರ್ಯದರ್ಶಿಗಳಾದ ಎಂ ರವಿಕುಮಾರ್ ಅವರು ತಿಳಿಸಿದ್ದಾರೆ. ಇನ್ನು ಪ್ರತಿಭಟನಾಕಾರರ ಮುಖ್ಯ ಬೇಡಿಕೆಗಳೆಂದರೆ ಮೆಸೆಂಜರ್ಗಳು ಮತ್ತು ಶಸ್ತ್ರಸಜ್ಜಿತ ರಕ್ಷಕರ ತಕ್ಷಣದ ನೇಮಕಾತಿ ಆಗಬೇಕು. 2019ರಿಂದ ಸೇರ್ಪಡೆಯಾದ ನೌಕರರಿಗೆ ICT ವರ್ಗಾವಣೆಗಳನ್ನು ಜಾರಿಗೆ ತರುವುದು, ಶಾಶ್ವತ ಹುದ್ದೆಗಳ ಔಟ್ಸೋರ್ಸಿಂಗ್ ನಿಲ್ಲಿಸುವುದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದೊಳಗಿನ ವೇತನ ಸಮಾನತೆ ಸಮಸ್ಯೆಗಳನ್ನು ಪರಿಹರಿಸುವುದು, NPS ಒಳಪಡುವ ನೌಕರರಿಗೆ ಪಿಂಚಣಿ ನಿಧಿ ನಿರ್ವಹಣೆಯನ್ನ ಬದಲಾಯಿಸಲಿಕ್ಕೆ ಆಯ್ಕೆಯನ್ನ ಒದಗಿಸುವುದು, ಸಮರ್ಪಕ ಸಿಬ್ಬಂದಿ ನೇಮಕಾತಿ, ವೈದ್ಯಕೀಯ ಮರುಪಾವತಿ ಯೋಜನೆಯಲ್ಲಿ ಸುಧಾರಣೆ, ಆಲ್ ಇಂಡಿಯಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟಾಫ್ ಫೆಡರೇಷನ್ಗೆ ಅಂಗಸಂಸ್ಥೆಯಾಗಿರುವ ಸ್ಟೇಟ್ ಬ್ಯಾಂಕ್ ಆಫ್ ಯೂನಿಯನ್ ಗ್ರಾಹಕರು ಮತ್ತು ಸಾರ್ವಜನಿಕರಿಗೆ ಅವರ ಸಹಾನುಭೂತಿ ಮತ್ತು ಬೆಂಬಲವನ್ನ ಕೋರುತ್ತದೆ ಅಂತ ತಿಳಿಸಿದ್ದಾರೆ. ಸಂದೇಶವಾಹಕರ ನೇಮಕಾತಿ ಆಗಲೇಬೇಕು. ಸಂದೇಶವಾಹಕರ ನೇಮಕಾತಿ ಆಗಲೇಬೇಕು.